ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ಸಾನ್ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನಿವತ್ತು ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವರ್ಕ್ ಫ್ರಮ್ ಹೋಮ್ ಅಡಿಯಲ್ಲಿ ಶಿಕ್ಷಕರಿಗೆ ಮಕ್ಕಳ ಒಂದು ಕಲಿಕೆಗೆ ಸಹಾಯವಾಗುವಂತಹ ವಿಡಿಯೋಗಳನ್ನು ಮತ್ತು ಆಡಿಯೋಗಳನ್ನು ಮಾಡಲು ಒಂದು ಅಸೈನ್ಮೆಂಟ್ ಇರೋದರಿಂದ ಬಹಳಷ್ಟು ಮಿತ್ರರು ನನಗೆ ಕಮೆಂಟ್ನಲ್ಲಿ ಕೇಳ್ತಾಯಿದ್ರು, ವಿಡಿಯೋ ಮತ್ತು ಆಡಿಯೋ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅದು ತಿಳಿಸಿದ್ರೆ ಭಾಳಷ್ಟು ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದರು. ಅದಕ್ಕಾಗಿ ನನಗೆ ಗುರುತಿರುವಷ್ಟರ ಮಟ್ಟಿಗೆ ಮೊಬೈಲ್ನಲ್ಲಿ ಆಡಿಯೋ ಮತ್ತು ವಿಡಿಯೋಗಳನ್ನು ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ಬೇರೆ ಮಿತ್ರರಿಗೆಲ್ಲ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಅವರಿಗೂ ಕೂಡ ಸಹಾಯ ಆಗುತ್ತೆ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತಕ್ಕಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಆತ್ಮೀಯ ಮಿತ್ರರೇ, ನಾವು ಮೊಬೈಲ್ನಲ್ಲಿ ವಿಡಿಯೋ ಮತ್ತು ಆಡಿಯೋ ಮಾಡಬೇಕಾದ್ರೆ ನಮಗೆ ಸ್ಕ್ರೀನ್ ರೆಕಾರ್ಡರ್ ಬೇಕಾಗುತ್ತೆ. ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಬೇಕಾಗುತ್ತೆ. ಹಾಗೂ WPS ಆಪ್ಸ್ ಅಂತಕ್ಕಂಥದ್ದನ್ನು, ಈ ಎರಡು ಒಂದು ಸಾಫ್ಟ್ವೇರ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀರಿ. WPS ಆಫೀಸ್ ಅಂತಕ್ಕಂಥದ್ದು ಮತ್ತು ಇನ್ನೊಂದು AZ ಸ್ಕ್ರೀನ್ ರೆಕಾರ್ಡರ್ ಅಂತಕ್ಕಂಥದ್ದು. ಅಂದರೆ ನಾವು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಬಹಳಷ್ಟು ಸ್ಕ್ರೀನ್ ರೆಕಾರ್ಡರ್ಗಳಿವೆ. ಆದರೆ ನಾನು ಬಳಕೆ ಮಾಡ್ತಕ್ಕಂಥ ಒಂದು ಸ್ಕ್ರೀನ್ ರೆಕಾರ್ಡರ್ ಯಾವುದಪ್ಪ ಅಂತಂದರೆ AZ ಸ್ಕ್ರೀನ್ ರೆಕಾರ್ಡರ್ ಅಂತಕ್ಕಂಥದ್ದು. ಪ್ಲೇಸ್ಟೋರಿಗೆ ಹೋಗಿ ತಾವೇನು ಮಾಡಬೇಕಪ್ಪ ಅಂತಂದರೆ AZ ಸ್ಕ್ರೀನ್ ರೆಕಾರ್ಡರ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬಂದುಬಿಟ್ಟು ಈಗಾಗಲೇ ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಈ ರೀತಿಯಾಗಿ ಕಾಣುತ್ತೆ. ತಾವು ಇಲ್ಲಿ ಬಂದು ಇಲ್ಲಿ ಇನ್ಸ್ಟಾಲ್ ಅಂತಕ್ಕಂಥ ಇರುತ್ತೆ. ಇನ್ಸ್ಟಾಲ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆಪ್ಪ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಸೊ ಅದು ಈ ರೀತಿಯಾಗಿರ್ತಕ್ಕಂಥ ಒಂದು AZ ಸ್ಕ್ರೀನ್ ರೆಕಾರ್ಡ್ ಅಂತಕ್ಕಂಥ ಒಂದು ಐಕಾನ್ ಕಾಣುತ್ತೆ. ಸೊ ಆ ಐಕಾನ್ ಮೇಲೆ ಹೋಗಿ ತಾವು ಇದರಲ್ಲಿ ಕೆಲವೊಂದು ಸೆಟ್ಟಿಂಗನ್ನು ಮಾಡಬೇಕು. ಇಲ್ಲಿ ಬಹಳಷ್ಟು ಆಪ್ಷನ್, ಯೂಸ್ ಮ್ಯಾಜಿಕ್ ಬಟನ್ ಅಂತಕ್ಕಂಥದ್ದು, ರೆಸಲ್ಯೂಷನ್ ಅಂತಕ್ಕಂಥದ್ದು. ರೆಸಲ್ಯೂಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬಹಳಷ್ಟು ಇದೆ. ಉತ್ತಮವಾಗಿರ್ತಕ್ಕಂಥ ರೆಸಲ್ಯೂಷನ್ ಏನಪ್ಪ ಅಂದರೆ 1280 × 720 ಅಂತಕ್ಕಂಥದ್ದು. ಸೊ ಈ ರೆಸಲ್ಯೂಷನಲ್ಲಿ ಉತ್ತಮವಾಗಿ ವಿಡಿಯೋಗಳು ಬರುತ್ತೆ. ಆಮೇಲೆ ಓರಿಯೆಂಟೇಷನ್ ಇರುತ್ತೆ. ಆಮೇಲೆ ಟೈಮ್ ಲ್ಯಾಬ್ಸ್ ಅಂತಕ್ಕಂಥ ಇರುತ್ತೆ. ಆಡಿಯೋ ಕಾನ್ಫಿಗರೇಷನ್ ಅಂತಕ್ಕಂಥ ಬರುತ್ತೆ. ನಾವು ಆಡಿಯೋ ಬೇಕಾದರೆ ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣುತ್ತೆ, ರೆಡ್ ಬಟನ್ ಆಗುತ್ತೆ. ಬೇಡ ಅಂದಾಗ ಸೊ ಈ ರೀತಿಯಾಗಿ ಕಾಣುತ್ತೆ. ಅಂದರೆ ನಮಗೆ ರೆಕಾರ್ಡ್ ಆಡಬೇಕಾದ್ರೆ ಇದು ಆನ್ ಆಗಿರಬೇಕು. ಆಮೇಲೆ ನಮಗೆ ಕ್ಯಾಮ್ರಾ ಬೇಕಾದರೆ, ಅಂದರೆ ಸ್ಕ್ರೀನ್ ಮೇಲೆ ನಮಗೆ ಕ್ಯಾಮ್ರಾ ಬೇಕಾದರೆ ಇದನ್ನು ಆನ್ ಮಾಡಬೇಕು. ಮಾಡಿದಾಗ ನೋಡ್ತಾ ಇದ್ದರೆ ಇಲ್ಲಿ ಕ್ಯಾಮ್ರಾ ಬಂದಿದೆ. ಸೊ ಬೇಡ ಅಂತಂದರೆ ಅದನ್ನು ನಾವು ಆಫ್ ಮಾಡಬೇಕು. ಸೊ ಮಾಡಿದ ನಂತರ ಕೌಂಟ್ಡೌನ್ ಟೈಮ್ ಬಿಫೋರ್ ಅಂದರೆ ಸ್ಟಾರ್ಟ್ ಆಗೋಕ್ಕಂತ ಮುಂಚಿತವಾಗಿ 1 2 3 ತನಕ ಬರುತ್ತೆ. ಅದು ಬೇಕಾ ಬೇಡ ಅಂತಕ್ಕಂಥದ್ದನ್ನು ಕೇಳುತ್ತೆ. ಬೇಕಾದರೆ ಎಸ್ ಅಂತಕ್ಕಂಥದ್ದು ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಟೈಮ್ ರೆಕಾರ್ಡಿಂಗ್ ಅಂದರೆ ನಾವು ರೆಕಾರ್ಡಿಂಗ್ ಮಾಡುವಾಗ ಇಲ್ಲಿ ಟೈಮ್ ಬೇಕಾ ಬೇಡ ಅಂತಕ್ಕಂಥ ಕೇಳುತ್ತೆ. ಇದು ಆನ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ಗಳನ್ನು ತೋರಿಸ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಸೆಟ್ಟಿಂಗನ್ನು ಮಾಡಿಕೊಂಡು ಏನು ಮಾಡ್ಬೋದಪ್ಪ ಅಂದ್ರೆ ನಮ್ಮ ಆಡಿಯೋ ಮತ್ತು ವಿಡಿಯೋನ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಈಗ ನಾನು ಒಂದು ಇದರ ಜೊತೆಗೆ ಒಂದು PPTಯನ್ನು ಇಲ್ಲಿ ತೋರಿಸ್ತಾ ಅದನ್ನು ಯಾವ ರೀತಿಯಾಗಿ ರೆಕಾರ್ಡ್ ಮಾಡ್ತಾರಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಸೊ ನಾನು ಈಗಾಗಲೇ ಹೇಳಿದೆ, ಇನ್ನೊಂದು ಏನಪ್ಪ ಅಂತಂದರೆ WPS ಆಫೀಸ್ ಅಂತಕ್ಕಂಥದ್ದು. ಇದನ್ನು ಕೂಡ ತಾವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ಫ್ರೀ ಆಗಿದೆ. ಸೊ ಈಗ ನಾನು WPS ಆಫೀಸನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಒಂದು ಫೈಲನ್ನು ಇಟ್ಕೊಂಡಿದ್ದೀನಿ, ಅನುವಂಶತೆ ಮತ್ತು ಜೀವ ವಿಕಾಸ ಅಂತಕ್ಕಂಥದ್ದು. ಸೊ ಇದಕ್ಕೆ ನಾನು ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಟೂಲ್ಸ್ ಇದೆ, ಪ್ಲೇ ಇದೆ, ಶೇರ್ ಇದೆ, ಎಡಿಟ್ ಆನ್ PC ಇದೆ. ಈಗ ಈ ರೀತಿ ಕಾಣ್ತಕ್ಕಂಥದ್ದು ನಮ್ಮ ಒಂದೊಂದಾಗಿ ಸ್ಲೈಡ್ ಬರಬೇಕಾದ್ರೆ ಪ್ಲೇ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಇದು ವರ್ಟಿಕಲ್ ಆಗಿ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, SSLC ಅಧ್ಯಾಯ 9 ಅನುವಂಶತೆ ಮತ್ತು ಜೀವ ವಿಕಾಸ. ನೆಕ್ಸ್ಟ್ ಸ್ಲೈಡ್ ಬೇಕಾದರೆ ಆಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಲೈಡ್ ಬರುತ್ತೆ. ಇಲ್ಲಿ ಈ ಥರ ನಾವು ಇದನ್ನು ಡ್ರ್ಯಾಗ್ ಮಾಡೋದ್ರ ಮೂಲಕ ಅಂದರೆ
ಇದು ದೊಡ್ಡದನ್ನು ಮಾಡೋದಂದರೆ ಝೂಮ್ನು ಮಾಡೋದು, ಝೂಮ್ ಇನ್ನು ಮಾಡೋದು ಮತ್ತು ಝೂಮ್ ಔಟ್ನು ಮಾಡ್ಬೋದು. ಇಲ್ಲಿ ಕಾಣ್ತಾ ಇದೆ. ಜೀವಿಗಳಲ್ಲಿ ಭಿನ್ನತೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಸಾಮ್ಯತಿರುವ ಹೊಸ ಜೀವಿಗಳು ಉಂಟಾಗುತ್ತವೆ, ಆದರೂ ಸೂಕ್ಷ್ಮವಾದ ಭಿನ್ನತೆ ತೋರುತ್ತದೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ವಿಡಿಯೋ ಮತ್ತು ಆಡಿಯೋವನ್ನು ಸುಲಭವಾಗಿ ಮೊಬೈಲ್ ಮೂಲಕ ಮಾಡಬಹುದು ಹಾಗೂ ನಮಗೆ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ಆದ್ಮೇಲೆ ತಮಗೆ ಈ ಒಂದು ಪ್ರೊಸೀಜರ್ ಗೊತ್ತಾಗಿರ್ಬೋದು, ಯಾವ ರೀತಿಯಾಗಿ ನಾವು ಮೊಬೈಲ್ ಮೂಲಕ ಮೊಬೈಲಲ್ಲಿ ಲಭ್ಯ ಇರತಕ್ಕಂಥ AZ ಸ್ಕ್ರೀನ್ ರೆಕಾರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ನಮ್ಮ PPTಗಳನ್ನು WPS ಆಫೀಸಿನಲ್ಲಿ ಓಪನ್ ಮಾಡಿಕೊಂಡು ಪ್ಲೇ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿ ನಾವು ಯಾವ ರೀತಿಯಾಗಿ ಲ್ಯಾಪ್ಟಾಪ್ನಲ್ಲಿ ಸ್ಲೈಡ್ ಶೋವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಸ್ಲೈಡ್ ಶೋ ಮಾಡ್ತಾ ಸ್ಕ್ರೀನ್ ರೆಕಾರ್ಡನ್ನು ಮಾಡಿ ನಮ್ಮ ಆಡಿಯೋ ಮತ್ತು ವಿಡಿಯೋವನ್ನು ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಾಗೂ ಶೈಕ್ಷಣಿಕ ವಿಷಯಗಳ ಒಂದು ಆಡಿಯೋ ಮತ್ತು ವಿಡಿಯೋವನ್ನು ಮಾಡ್ಬೋದು. ಸೊ ಆದ್ಮೇಲೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಮಾಡಿ ಮತ್ತು ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ನಮಸ್ಕಾರಗಳು.